ಕಾಂಗ್ರೆಸ್ನವರು ಇವತ್ತು ನೀಟ್ ವಿಚಾರದಲ್ಲಿ ನಿನ್ನೆಯಿಂದಲೂ ಕೂಡ ಮೊನ್ನೆಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ಶುರು ಮಾಡಿದರು. ಪ್ರಧಾನಿಯವರ ನಿವಾಸದ ಬಳಿಯಿಂದ ಈ ಹೋರಾಟ ಶುರುವಾಯಿತು. ಆದರೆ ಇವತ್ತು ಬಿಜೆಪಿಯವರು ಕೌಂಟರ್ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ವಿತ್ ಡಾಕ್ಯುಮೆಂಟಲ್ಲಿ. ಏನು? ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಲ್ಲಿ ಕಾಂಗ್ರೆಸ್ ಯಾವ ರೀತಿಯಾದಂಥ ನಿರ್ಣಯವನ್ನು ಕೈಗೊಂಡಿದೆ ಹೇಳಿಪಾ ಅಂತ ಹೇಳಿ. ಏನು ಹೇಳಿದ್ದಾರೆ, ಯಾರು ಕೇಳಿದ್ದಾರೆ, ಸ್ಟೋರಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಬಿಜೆಪಿ ನಡುವೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಫೈಟ್. ಇಂಡಿ ಆಡಳಿತ ರಾಜ್ಯಗಳಲ್ಲೇ ಹೆಚ್ಚು ಪರೀಕ್ಷಾ ಅಕ್ರಮ, ಸಾಕ್ಷ್ಯ ಸಮೇತ ಅಮಿತ್ ಮಾಳವಿಯಾ ಆರೋಪ. ನೀಟ್ ಪೇಪರ್ ಲೀಕ್ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಸಂಸತ್ನ ಒಳಗೂ ಹೊರಗೂ ಕೋಲಾಹಲ ಎಬ್ಬಿಸಿದೆ. ಮೋದಿ ಕ್ಷಮೆಯಾಚನೆ ಹಾಗೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನೀಟ್ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ನಡೆ ಬರೀ ರಾಜಕೀಯ ನಾಟಕ ಅಂತ ಬಿಜೆಪಿ ತೀವ್ರವಾಗಿ ತಿರುಗೇಟನ್ನ ಕೊಟ್ಟಿದೆ. ಕಾಂಗ್ರೆಸ್ ಕೇವಲ ಡ್ರಾಮಾ ಮಾಡುತ್ತಿದೆಯೇ ಹೊರತು ದೇಶದಲ್ಲಿ ಪರೀಕ್ಷಾ ಅಕ್ರಮ ಹಾಗೂ ಪೇಪರ್ ಲೀಕ್ ಸಂಸ್ಕೃತಿಗೆ ಮೂಲ ಕಾರಣವೇ ಅವರ ಆಡಳಿತ ಅಂತ ಬಿಜೆಪಿಯ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಅವರು ಕಿಡಿಕಾರಿದ್ದಾರೆ. ಈ ಕುರಿತು ಪ್ರಮುಖ ಸಾಕ್ಷ್ಯಾಧಾರಗಳ ಸಮೇತ ಆರೋಪ ಮಾಡಿದ್ದಾರೆ. ಪ್ರತಿಪಕ್ಷಗಳ ಆಡಳಿತಾವಧಿಯ ವೈಫಲ್ಯಗಳನ್ನ ಬಹಿರಂಗಪಡಿಸಿದ್ದಾರೆ. ಎಲ್ಲೆಲ್ಲಿ ಪರೀಕ್ಷಾ ಅಕ್ರಮ ನಡೆದಿದೆ ಅಂತ ನೋಡೋದಾದ್ರೆ, ಎಲ್ಲೆಲ್ಲಿ ಪರೀಕ್ಷಾ ಅಕ್ರಮ: ಜಮ್ಮು ಕಾಶ್ಮೀರ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಪರೀಕ್ಷೆ ಅಕ್ರಮ, ಹಿಮಾಚಲ ಪ್ರದೇಶ 12ನೆಯ ತರಗತಿ ಇಂಗ್ಲಿಷ್ ಪರೀಕ್ಷೆ ಪೇಪರ್ ಲೀಕ್, ಜಾರ್ಖಂಡ್ 10ನೆಯ ತರಗತಿಯ ಹಿಂದಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಲೀಕ್, ತೆಲಂಗಾಣ ಇಂಟರ್ಮೀಡಿಯೇಟ್ ಎಸ್ಎಲ್ಸಿ ಉರ್ದು ಪ್ರಶ್ನೆ ಪತ್ರಿಕೆ ಲೀಕ್, ತಮಿಳುನಾಡು ಬಿಎಡ್ ಪರೀಕ್ಷಾ ಅಕ್ರಮ, ಪಶ್ಚಿಮ ಬಂಗಾಳ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಅಕ್ರಮ, ಪಂಜಾಬ್ ಪಿಎಸ್ಎಸ್ಬಿ ಗ್ರೂಪ್ ಬಿ ನೇಮಕಾತಿ ಪರೀಕ್ಷೆ ಅಕ್ರಮ, ಕೇರಳ ಪಿಎಸ್ಸಿ 26 ಪರೀಕ್ಷೆಯಲ್ಲಿ ಸರಣಿ ಅಕ್ರಮ, ಕರ್ನಾಟಕ ಎಸ್ಎಸ್ಎಲ್ಸಿ 2ನೆಯ ಪಿಯುಸಿ ಪೂರ್ವಭಾವಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ. ಹೀಗೆ ಸಾಲು ಸಾಲು ಇಂಡಿ ಒಕ್ಕೂಟ ಆಡಳಿತವಿರುವ ರಾಜ್ಯಗಳ ಪರೀಕ್ಷಾ ಅಕ್ರಮಗಳನ್ನ ಬಯಲಿಗೆಳೆದಿದ್ದಾರೆ. ಅಂದಹಾಗೆ ಅಮಿತ್ ಮಾಳವಿಯಾ ಬಿಡುಗಡೆ ಮಾಡಿರುವ ಪಟ್ಟಿ ನೋಡಿದ್ರೆ ಇಂಡಿ ಮೈತ್ರಿಕೂಟದ ಆಡಳಿತವಿರುವ ರಾಜ್ಯಗಳಲ್ಲೇ ಅತಿ ಹೆಚ್ಚು ಪರೀಕ್ಷಾ ಅಕ್ರಮಗಳು ನಡೆಯುತ್ತಿವೆ ಅನ್ನೋ ಅಂಶ ತಿಳಿದು ಬರುತ್ತೆ. ನಮ್ಮ ಕರ್ನಾಟಕದಲ್ಲೂ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲೇ ಎಸ್ಎಸ್ಎಲ್ಸಿ ಮತ್ತು 2ನೆಯ ಪಿಯುಸಿ ಪೂರ್ವಭಾವಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ದ ಘಟನೆಯನ್ನ ಮಾಳವಿಯಾ ನೆನಪಿಸಿದ್ದಾರೆ. ಕಾಂಗ್ರೆಸ್ ಅಥವಾ ಅದರ ಮೈತ್ರಿಕೂಟದ ಸಹಪಾಠಿಗಳು ತಮ್ಮದೇ ಆಡಳಿತವಿರುವ ರಾಜ್ಯಗಳಲ್ಲಿ ಪೇಪರ್ ಲೀಕ್ ತಡೆಯಲು ಏನು ಕ್ರಮ ಕೈಗೊಂಡಿದ್ದಾರೆ? ತಮ್ಮದೇ ಸರ್ಕಾರದ ವಿರುದ್ಧ ಅವರು ಎಂದಾದರೂ ಪ್ರತಿಭಟನೆ ನಡೆಸಿದ್ದಾರೆಯೇ? ಅಲ್ಲಿ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಎಲ್ಲಿ ಹೋಯಿತು ಅಂತ ಪ್ರಶ್ನಿಸಿದ್ದಾರೆ. ವಿಪಕ್ಷಗಳ ಆಕ್ರೋಶ ಕೇವಲ ರಾಜಕೀಯ ಪ್ರೇರಿತ. ಬಿಜೆಪಿ ಕಾಯ್ದೆ ರೂಪಿಸಿ ಕ್ರಮ ಕೈಗೊಳ್ಳುತ್ತೆ, ಆದರೆ ಕಾಂಗ್ರೆಸ್ ಕೇವಲ ಪ್ರತಿಭಟನೆ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದೆ ಅಂತ ದೂರಿದ್ದಾರೆ. ಒಟ್ಟಿನಲ್ಲಿ ನೀಟ್ ಪೇಪರ್ ಲೀಕ್ ವಿಚಾರದಲ್ಲಿ ರಾಜಕೀಯ ಹೈಡ್ರಾಮಾ, ಜಟಾಪಟಿ, ಆರೋಪ ಪ್ರತ್ಯಾರೋಪಗಳ ಪರ್ವ ತೀವ್ರಗೊಂಡಿದೆ. ನೀಟ್ ಫೈಟ್ ದಿನಕ್ಕೊಂದು ಹೊಸ ತಿರುವು ಪಡೆದುಕೊಳ್ಳುತ್ತಿದೆ. ನಾಯಕರ ನಡುವಿನ ಈ ರಾಜಕೀಯ ಕೆಸರೆರಚಾಟದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತಾ? ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.